ವಾಸ್ತು ಅನ್ನೋ ಸಮಯ ಆಗಿದೆ ಅಲ್ವಾ ಈಗ. ಜೊತೆಗೆ ನೀವು ಹೇಳ್ತಿದ್ರಿ ಕುಬೇರ ಲಕ್ಷ್ಮಿ ಜೊತೆಗೆ ಈಶ್ವರ ಇದ್ರೆ ಅಷ್ಟೇ ಐಶ್ವರ್ಯ ಒಲಿಯೋದು ಅಂತ. ಕತೆ ಮುಂದುವರ್ಸೋಣ್ವೆ. ನೋಡಿ, ಐಶ್ವರ್ಯೇಶ್ವರ ಅನ್ನೋದು ಇಡೀ ಜಗತ್ತಲ್ಲಿ ಯಾರು ನೋಡದೇ ಇರ್ತಕ್ಕಂಥದ್ದು. ಎಲ್ಲರೂ ಇಷ್ಟು ವರ್ಷ ಏನ್ ತಿಳ್ಕೊಂಡಿದ್ರೆ ಎಲ್ಲ ಲಕ್ಷ್ಮಿನೇ ಕೊಡೋಳು ಅಂತ. ಖಂಡಿತ ಅಲ್ಲ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ. ದುಡ್ಡನ್ನ ಅಧಿಪತಿ ಆಗಿರೋನೇ ಸಾಕ್ಷಾತ್ ಕುಬೇರ, ಅವನೇ ಈಶ್ವರನ ಅಂಶ. ಲಕ್ಷ್ಮಿ ಅಂದ್ರೆ ಲಕ್ಷ್ಯವನ್ನ ಮುಟ್ಟಕ್ಕೆ ಶಕ್ತಿ ಕೊಡು, ದುಡ್ಡನ್ನ ಸಾಧನೆ ಮಾಡಕ್ಕೆ ನಿಮ್ಗೆ ಶಕ್ತಿ ಕೊಡೋಳು ಮಾತ್ರ ಲಕ್ಷ್ಮಿ. ಅದಕ್ಕೆ ಶ್ಲೋಕ ಕೂಡ ಹೇಳುತ್ತೆ ಅಲಕ್ಷ್ಮೀಂ ನಿತ್ಯ ಅಂತ. ಅಲಕ್ಷ್ಯವನ್ನ ಮಾಡಬೇಡ, ಜೀವನವನ್ನ ಲಕ್ಷ್ಯವನ್ನ ಸಾಧಿಸೋ, ನಿನ್ನ ಲಕ್ಷ್ಮಿ ತಾನಾಗೆ ಬರ್ತಾಳೆ ಅಂತ. ಆ ಲಕ್ಷ್ಮಿಯನ್ನ ಶ್ರೀಮನ್ನಾರಾಯಣ ಪಾದದಲ್ಲಿ ಕೂತಿರೋಳನ್ನ ನೀವು ಹಿಡಿದ್ರೆ, ಪಾದ ದರ್ಶನವನ್ನು ಮಾಡಿದ್ರೆ, ನಾರಾಯಣ ಬುಧ ಸ್ಥಿರವಾಗಿ ಮಲಗಿರ್ತಕ್ಕಂಥವನು ಮಲ್ಕೊಂಡಿದ್ರು ದುಡ್ಡು ಬಂದು ಸುರಿಯತ್ತೆ ಅಂತಾರಲ್ಲ ಹಾಗೆ. ಅದಕ್ಕೆ ಶ್ರೀಮನ್ನಾರಾಯಣ ಜೊತೆಗೆ ಹಾವಿನ ಅವತಾರವು ಜೊತೆಗಿರುತ್ತೆ. ಅಂದ್ರೆ ಏನು ಆಗಿರತಕ್ಕಂಥದ್ದು. ಭ್ರಷ್ಟಾಚಾರವನ್ನ ಮಾಡಿದ್ರೆ ಶ್ರೀಮನ್ನಾರಾಯಣ ಪಾದವನ್ನ ಲಕ್ಷ್ಮಿ ಹೊತ್ತಾ ಇದ್ದಾಳೆ. ನೀವು ಲಕ್ಷ್ಯವನ್ನ ಅಲಕ್ಷ್ಯ ಮಾಡಿದ್ರೆ ಆದಿಶೇಷನು ಸಾಕ್ಷಾತ್ ವಿಷವನ್ನ ಕಾರ್ತಾನು, ಹುಷಾರ್ ಜೀವನ ಪರ್ಯಂತ ಅಂತ. ಅದಕ್ಕೆ ಇವತ್ತು ಗುಣಶೀಲಂ ಅನ್ನೋ ಕ್ಷೇತ್ರದಲ್ಲಿ ಹೋಗಿ ನೋಡಿದ್ರೆ ಬಹಳ ಜನಕ್ಕೆ ಆ ಕೋಳಿಗಳನ್ನು ಹಾಕ್ತಕ್ಕಂಥದ್ದು. ಅದು ಏನಕ್ಕೆ ಹಾಕ್ತಾರೆ ಎತ್ತ ಅನ್ನೋದು ಶಿವಂ ವಾಸ್ತು ತಿಳಿಸ್ಕೊಳ್ತೀನಿ. ಮೊದಲು ಶಿವನ್ ಸ್ವಾಗತಿಸೋಣ. ವಾಸ್ತು ಪುರುಷ ಕಾಯ್ತಾ ಇದ್ದಾನೆ, ಕರೆದು ಬಿಡೋಣ ಬನ್ನಿ ವೀಕ್ಷಕರೇ. ಬಹಳ ಸಂತೋಷ, ಬಹಳ ಸಂತೋಷ. ಇವತ್ತು ಆ ಶಿವನು ವಾಸ್ತು ಪುರುಷನಲ್ಲಿ ವಾಸ್ತುಯುತವಾಗಿ ಮನೆಯಲ್ಲಿ ಗೃಹ ನಿವಾಸದಲ್ಲಿ ಎಷ್ಟು ಜನ ಮನೆ ಚೇಂಜ್ ಮಾಡ್ಕೊಂಡಿದ್ರೆ, ಎಷ್ಟು ಜನ ಇವತ್ತು ಬಾಡಿಗೆ ಮನೇಲಿ ಅಲ್ಲೇ ಕೂರ್ಸ್ಕ, ಎಷ್ಟು ಜನ ಬಾಡಿಗೆ ಮನೇಲಿ ಕೂತಿರೋರು ವಾಸ್ತು ಸರಿ ಇಲ್ಲದೆ ಇನ್ನೂ ಬಿದ್ದಿದ್ದೀರಾ. ನಿಮ್ಮ ಹಣೆ ಬರ ಕರ್ಮ ಅನುಭವಿಸಕ್ಕೆ ಕಾಯ್ತಾ ಕೂತಿರೋರು ಇನ್ನ ಮೇಲೆ ಶತ ಸಿದ್ಧ ನೋಡಿ. ಯಾಕಂದ್ರೆ ಕಾಲಚಕ್ರ ತಿರುಗ್ತಾ ಇರೋ ಸಮಯದಲ್ಲಿ ಮೊದಲೇ ಹೇಳಿದ್ದೀನಿ, ರಾಹುಕೇತುಗಳ ಸಂಚಾರದಲ್ಲಿ ಯಾವ ಕಾಲಕ್ಕೂ ವೃಶ್ಚಿಕ ರಾಶಿ ಅಂತ. ವೃಶ್ಚಿಕ ರಾಶಿಯಲ್ಲಿ ಅಕಸ್ಮಾತ್ ರಾಹು ಬಂದಾಗ, ಕೇತು ಮೇಲಿದ್ದಾಗ ಹಾವಿನ ಬಾಲ ಮೇಲೆ ತಲೆ ಕೆಳಗೆ. ಹಾವು ಯಾವತ್ತೂ ವಿಷಕ್ಕಲ್ಲ. ಬಹಳ ಸಂತೋಷ. ಆದರೆ ನಿಧಾನವಾಗಿ ಹುಷಾರ್. ಗೊತ್ತೇ ಇಲ್ಲದೆ ಮನೆಯಲ್ಲಿ ವಾಸ್ತುಗಳು ಬಹಳಷ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆ ಶುರು ಆಗುತ್ತೆ. ಯಾತಕ್ಕೆ ಅಂದ್ರೆ ಶನಿ ಲಾಭಸ್ಥಾನದಲ್ಲಿ ರಾಹು ಕೂತಿಯಾನೆ, ಶನಿ ಗೃಹ ನಿವಾಸದಲ್ಲಿ ಕೂತಿದ್ದಾನೆ. ಅದಕ್ಕೆ ಈ ಶಿವಂ ವಾಸ್ತು ಅನ್ನೋ ವಾಸ್ತು ಪುರುಷ ಅವನಿಗೆ ಶಕ್ತಿಗಳು ಕಮ್ಮಿ ಆಗ್ತಾ ಹೊಟ್ಟೋಗುತ್ತೆ. ಇನ್ನು ಮೇಲೆ ದೇವರ ಶಕ್ತಿ ಅಂದ್ರೆ ನೀವು ಅಕಸ್ಮಾತ್ ವಾಸ್ತು ಮನೆ ಇಲ್ಲದೆ ಇದ್ರೆ, ಸರಿಯಾದ ಪೂಜೆ ಪುನಸ್ಕಾರ ಇಲ್ಲದೆ ಏನಾಗುತ್ತೆ ಅಂದ್ರೆ ಒಂದೇ ತೊಂದರೆ. ಇವತ್ತು ಮಾಡಬೇಕು, ನಾಳೆನೂ ಮಾಡಬೇಕು, ನಾಡಿದ್ದು ಮಾಡಬೇಕು, ದಿನ ಇಡೀ ಮಾಡಬೇಕು. ಮಾಡದಿದ್ದ ಹಾಗೇನಾದ್ರೂ ಮನಸ್ಸು ಕೊಟ್ಟಾಗ, ನೀವು ಒಂದು ದಿವಸ ಪೂಜೆ ಮಾಡದಿದ್ದಾಗ, ಸೂರ್ಯ ಅಸ್ತದೋದಾಗ ನೀವು ಇವತ್ತು ಮಾಡಿರೋ ಪೂಜೆ ನಾಳೆ ಸಾಯಂಕಾಲದೊಳಗೆ ಅಸ್ತವಾಗುತ್ತೆ. 24 hours ಅಸ್ತವಾಗೋದ್ಮೇಲೆ ಮತ್ತೆ ತಿರುಗಿ ಪೂಜೆ ಮಾಡದಿದ್ದಾಗ ಆ ಮನೆಗೆ ಶಕ್ತಿನೇ ಆಗ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ದಿನನಿತ್ಯ ಪೂಜೆ ಕೈಂಕರ್ಯ ನಡೀತಾ ಇರಬೇಕು. ಅಕಸ್ಮಾತ್ ವಾಸ್ತು ಚೆನ್ನಾಗಿಲ್ದೇ ಇದ್ರು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಅವನು ನಿಮ್ಮನ್ನು ಕಾಪಾಡಲಿ. ಅದಕ್ಕೆ ಇಂಥ ಒಂದು ದಿನ ಶಿವಂ ವಾಸ್ತುವಲ್ಲಿ ಸಾಕ್ಷಾತ್ ಐಶ್ವರ್ಯೇಶ್ವರ ಬಹಳ ಮುಖ್ಯ. ಎಲ್ಲರೂ ಆ ಗೂಬೆಗಳನ್ನು ವಿಶೇಷವಾಗಿ ಇರ್ತಕ್ಕಂಥ ಅವಕಾಶವನ್ನ ಪೂಜೆಯನ್ನು ಮಾಡಿರಾ, ಬಹಳ ಸಂತೋಷ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಿಯಾಂ, ಸಮುದ್ರದ ಹಾಲಿನ ಹಾಗೆ ಆ ಕ್ಷೀರದಲ್ಲಿ ಲಕ್ಷ್ಮೀ ಗೂಬೆಯನ್ನು ಇಟ್ಟು ಪೂಜೆಯನ್ನ ಮಾಡತಕ್ಕಂಥ ಅವಕಾಶ. ಆಮೆಯನ್ನ ಸ್ಥಿರ ಲಕ್ಷ್ಮೀ ವಾಸ, ಚರಲಕ್ಷ್ಮಿ ಸ್ಥಿರವಾಸ. ಆಮೆ ಉತ್ತರಕ್ಕೆ ನೋಡಿದಂಥ ಪೂಜೆ ಪುನಸ್ಕಾರ. ದುಷ್ಟ ಸಂಹಾರ ಲಕ್ಷ್ಮೀ ಕ್ರಿಯಾ ಅಂದ್ರೆ ಲಕ್ಷ್ಮೀ ನಾರಸಿಂಹ ಉತ್ತರಕ್ಕೆ ಉತ್ತರ ವಿಮುಖವಾಗಿ ನೋಡ್ತಾ ನೋಡ್ತಾ ಮನೆ ಎದುರು ಭಾಗದ ನೋಡಿದ್ರು ಸಂಹಾರ. ಹರಿದ್ರಾಲಂಕಾರ ನರಸಿಂಹ ಪೂಜಿತ, ಕುಂಕುಮಾಲಂಕಾರ ಲಕ್ಷ್ಮೀ ಪೂಜಿತ. ಬಹಳ ಸಂತೋಷ. ಲಕ್ಷ್ಮೀ ಸ್ವರೂಪದಲ್ಲಿ ಮನೆ ಗೃಹ ನಿವಾಸದಲ್ಲಿ ಗೋಮುಖೇನ ವಾಸಸ್ಥ ಅಂದರೆ ಹಸು ಮೂಗುದಾರ ಹೀಗೆ ಹಾಕಿ ಬಾಗಿಲಿಂದ ಹಾಕಿದ್ರೆ ನಮಸ್ಕಾರ ಮಾಡಿ ಬಾಗಿಲು ತೆಗೆದು ಹೊರಗಡೆ ಹೋಗೋದು. ಯಾವತ್ತು ತಿಳ್ಕೊಳ್ಳಿ, ಬಾಗಿಲನ್ನ ಹೀಗೆ ತೆಗಿಬೇಕೆ ಹೊರತು ಹೀಗೆ ತೆಗಿಬಾರ್ದು. ಅಂದ್ರೆ ಹೊರಗಡೆಯಿಂದ ತೆಗಿಬೇಕಾದ್ರೆ ಬಲಗೈಯಲ್ಲಿ ಹೀಗೆ ತೆಗಿತಕ್ಕಂಥದ್ದು, ಒಳಗಡೆಯಿಂದ ತೆಗಿಬೇಕಾದ್ರೆ ಎಡಗೈಯಲ್ಲಿ ಹಿಂಗೆ ಎಳಿತಕ್ಕಂಥದ್ದು, ಹೊರಗಡೆ ಹೋಗ್ಬೇಕಾದ್ರೆ ಈ ರೀತಿನೇ ಬಾಗ್ಲು. ಅದಕ್ಕೆ ಅಲ್ಲಿ ಹಸು ಮೂಗ್ದಾರ ನಮಸ್ಕಾರ ಮಾಡ್ಕೊಳ್ಳಿ. ಬಹಳ ಸಂತೋಷ. ಡಬಲ್ ಡೋರ್ ಮೈನ್ ಡೋರ್ ಇರಲೇಬಾರ್ದು. ಮೈನ್ ಡೋರ್ ಯಾವತ್ತೂ ಸಿಗೋರು, ದೇವರ ಮನೆ ಬಾಗಲು ಮಾತ್ರ ಡಬಲ್ ಡೋರ್. ನಾಪ್ಕ ಇಟ್ಕೊಳ್ಳಿ, ದೇವರನ್ನ ಹೀಗೆ ತೆಗೆದು ನೋಡ್ಬೇಕು ದ್ವಾರಪಾಲಕರ ಸಮೇತ. ಮೈನ್ ಡೋರ್ ಮಾತ್ರ ಸಿಂಗಲ್ ಆಗಿ ತೆಗಿಬೇಕು. ಯಾವತ್ತು ಮೈನ್ ಡೋರ್ ಡಬಲ್ ಡೋರ್ ಹಾಕ್ಬಿಡ್ತಿರೋ ಗಂಡ ಹೆಂಡತಿ ಯಾವತ್ತೂ ಒಂದಾಗಿರ್ತಕ್ಕಂಥ ಅವಕಾಶ ಸರಿಯಾಗಿರಲ್ಲ, ಸರಿಯಾಗಿ ಅನುಕೂಲ ಮಾಡಲ್ಲ. ಮಕ್ಕಳೆಲ್ಲ ವಿಭಿನ್ನವಾಗಿ ಬೇರೆ ಬೇರೆ ಆಗೋಗ್ತಾ ಇರ್ತಾರೆ, ಮನೆಯಿಂದ ಹೊರಡ್ತಾ ಇರ್ತಾರೆ. ಅದಕ್ಕೆ ಹೇಳೋದು ಮೈನ್ ಡೋರ್ ಯಾವತ್ತೂ ನವಗ್ರಹ ಸಮೇತವಾಗಿ ದೊಡ್ಡ ಬಾಗಿಲು, ಹಳೆ ಕಾಳಿ ನೋಡಿ, ಮೇಲ್ಗಡೆ ಒಂದು ದೊಡ್ಡ ಪಟ್ಟಿ, ಕೆಳಗಡೆ ಒಂದು
ಪಟ್ಟಿ, ಮಧ್ಯದಲ್ಲೊಂದು ಪಟ್ಟಿ, 3 ಪಟ್ಟಿಗೂ 1 2 3 ಗುಂಡು, 1 2 3 ಗುಂಡು, ಕೆಳಗಡೆ 1 2 3 ಗುಂಡು, ಹಿತ್ತಾಳಿ, ತಾಮ್ರ, ಯಾವ್ದಾರ ಕಂಚೊಬ್ಬನ ಯಾವ್ದೋ ಹಾಕಿರ್ತಾರೆ. ಆ ಗುಂಡುಗಳೇನು ಅಂದ್ರೆ 9 ನವಗ್ರಹಗಳು ಮನೆಯನ್ನ ಕಾವಲು ಕಾಯ್ತಾ ಇರುತ್ತೆ. ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ. ಹಾಗೆ ಮಾಡ್ಕೊಂಡಿರೋ ಬಾಗ್ಲಲ್ಲಿ ಲಕ್ಷ್ಮೀ ನಿವಾಸ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ. ಅಡಿಗೆ ಮನೆಗೆ ಹೊಸಲಿಲ್ಲದೆ ಇದ್ರೆ ಹೊಸಲು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ಶಿವವಾಸ್ತು ಲಕ್ಷ್ಮೀ ಕೃಪಾ ಕಟಾಕ್ಷ ಆಗ್ಬೇಕಾದ್ರೆ ಒರಳಲ್ಲಿ ಮಾಡ್ಬೇಕು. ಇವತ್ತು ನೀವೇನ್ ಮಾಡ್ಬೇಕು, ಕುಬೇರ ಲಕ್ಷ್ಮಿ ಪೂಜೆಯನ್ನಲ್ಲ ಒರಳ ಹತ್ರ ಎತ್ಕೊಂಡು ಹೋಗಿ ಸ್ವಲ್ಪ ಪಾದರಸಾಲ ಇಟ್ಕೊಳ್ಳಿ, ಅಲ್ಲಿ ಒಂದು ನಿಂಬೆಹಣ್ಣು ಒರಳು ಕಲ್ಲು ಒಳಗೆ ಹಾಕ್ಬಿಡಿ, ಮಾಡ್ಕೊಂಡು ಅರ್ಶಿನ ಕುಂಕುಮ ಒರಳಿಗಿಡಬೇಕು. ಗುಂಡು ಕಲ್ಲನ್ನ ಒರಳೊಳಗೆ ಇರಬೇಕು, ಹೊರಗಡೆ ತೆಗೆದಿಡೋದಲ್ಲ, ಒಳಗಡೆ ಇರಬೇಕು. ನೀರು ನಿಂತ್ರೆ ವ್ಯಯ ವ್ಯಯ, ಯಾವ ಕಾಲಕ್ಕೂ ಖರ್ಚು. ಒರಳೊಳಗೆ ನೀರು ನಿಂತ್ಕೋಬಾರ್ದು, ಸಾಲ ಮಾಡ್ಬಿಡ್ತೀರಾ, ಹುಷಾರ್. ಯಾವ ಕಾಲಕ್ಕೂ ಒರಳಲ್ಲಿ ನೀರು ಚೆನ್ನಾಗಿ ಒಣಗಿರ್ಬೇಕು. ಮೇಲೆ ಒರೆಸಿರೋ ಬಟ್ಟೆಯಲ್ಲಿ ಒರೆಸಿ ಈ ಗುಂಡು ಅದರೊಳಗೆ ಇಡಬೇಕು. ಪಾರ್ವತಿ ಪರಮೇಶ್ವರನ್ ಬೇರೆ ಮಾಡಬಾರ್ದು. ಅಲ್ಲಿ ಇವತ್ತೊಂದು ನಿಂಬೆಹಣ್ಣು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಇಲ್ಲಿ ಪಾದರಸಟ್ಟು ಓಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪತ್ನಿ ಚ ಧೀಮಹೇ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ಲಕ್ಷ್ಮಿ ಅಲಕ್ಷ್ಮೀ ಪತ್ನಿ, ಅವಲಕ್ಷ್ಮೀನ್ ಪತ್ನಿ ಅಂತ ಆ ಕಾಲದಲ್ಲಿ ಲಕ್ಷ್ಮಿಗೆ ಶ್ರೀಮನ್ನಾರಾಯಣ ಅಂದ್ರೆ ವಾಗ್ದೇವಿ ಸಮೇತ, ಭೂದೇವಿ ಸಮೇತ, ಶ್ರೀದೇವಿ ಸಮೇತ ಅಂತ ಹೇಳಿ. ಅದಕ್ಕೆ ತ್ರಿಗುಣಕಾರದಲ್ಲಿ 3 ಹೆಂಡತಿಯರು ಯಾವತ್ತೂ ಅವನ ಅಂತರ್ಕಾರದಲ್ಲಿ ಮಹಾಲಕ್ಷ್ಮಿ ವಕ್ಷಸ್ಥಳದಲ್ಲಿ, ಶ್ರೀದೇವಿ ಭೂದೇವಿ ಆ ಕಡೆ ಈ ಕಡೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಗುಂಡು ಕಲ್ಲನ್ನ ಸಾಕ್ಷಾತ್ ನಾರಾಯಣ ಇದೇ ಸ್ವತಃ ಲಕ್ಷ್ಮಿ, ಶ್ರೀದೇವಿ ಭೂದೇವಿ ಸಮೇತ ಒಂದು ನಿಂಬೆಹಣ್ಣಿನ ಒಂದು ಶ್ರೀದೇವಿ, ಸಾಕ್ಷಾತ್ ಭೂದೇವಿ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಪಾದರಸ ಹಿಟ್ಟು ಪೂಜೆಯನ್ನು ಮಾಡಿದಾಗ ಲಕ್ಷ್ಮಿ ಶ್ರೀನಿಧಿ ವಾಸವಾಗಿರುತ್ತೆ. ಅದಕ್ಕೆ ಹೇಳೋದು, ಎಷ್ಟೋ ದಿವಸದಿಂದ ಪರಕ್ರಮ ಅನುಗ್ರಹವನ್ನ ಪರೀತಕ್ಕಂಥವ್ರು ರುಬ್ಗುಂಡು ಅಕಸ್ಮಾತ್ ಆದ್ರೆ ಪ್ರದಕ್ಷಿಣೆ ಮಾಡಿ. ಇವತ್ತು ಆ ಪ್ರದಕ್ಷಿಣೆಯನ್ನು ಮಾಡಿದಾಗ ಅಂತಕ್ರಿಯೆ, ಬಹುಕ್ರಿಯೆ, ಹೊರಗಡೆ ಕ್ರಿಯೆ, ಸರ್ವಕ್ರಿಯಕ್ಕೂ ಅನುಗ್ರಹವಾಗಿ ಕೊಡ್ತಕ್ಕಂಥವ್ರು. ಕ್ರಿಯೆ ಅಂದ್ರೆ ಆತ್ಮದಲ್ಲಿ ವಾಸವಾಗಿರ್ತಕ್ಕಂಥವಳು, ಬಹುಕ್ರಿಯ ಅಂದ್ರೆ ದೇಹದಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥದ್ದು, ಪರಕ್ರಿಯ ಹೊರಭಾಗದಲ್ಲಿ ವಾಸವಾಗಿರ್ತಕ್ಕಂಥ ದೇವತೆಗಳು 3 ದೇವಿಗಳು ಆಗ್ತಾರೆ. ಅದಕ್ಕೆ ನಿಮ್ಮ ದೇಹದಲ್ಲ ಮನಸ್ಸಲ್ಲಿ ಇವತ್ತು ಶಿವಂ ವಾಸ್ತುವಲೆ ಸ್ಮರಣೆ ಮಾಡ್ಕೋಬೇಕಾದ್ದು ಮಹಾಲಕ್ಷ್ಮಿನೇ. ಅದಕ್ಕೆ ಯೋಗಲಕ್ಷ್ಮಿ, ಭೋಗಲಕ್ಷ್ಮಿ, ಶ್ರೀಲಕ್ಷ್ಮಿ. ಜ್ಞಾಪಕ ಇಟ್ಕೊಳ್ಳಿ, ಯೋಗಲಕ್ಷ್ಮಿ, ಭೋಗಲಕ್ಷ್ಮಿ, ಶ್ರೀಲಕ್ಷ್ಮಿ. ಈ ಲಕ್ಷ್ಮಿಯನ್ನ ವಾಸ ಮಾಡ್ತಕ್ಕಂಥ ಈ 3 ಲಕ್ಷ್ಮಿ ಒಂದೇ ಕಾಲದಲ್ಲಿ ತ್ರಿಲೋಕ ಸಂಚಾರಿ ಆಗಿರ್ತಕ್ಕಂಥ ಪರಮಾತ್ಮನ 3 ಕಣ್ಣುಗಳಲ್ಲಿ ವಾಸವಾಗಿರೋ ಐಶ್ವರ್ಯೇಶ್ವರನೇ ಕೊಡ್ತಾನಂತೆ. ಅದಕ್ಕೆ ಅವನಿಗೆ 6 ಕೈಗಳು, 2 ಕೈಗಳನ್ನು ಜನಗಳು ಕೊಡ್ತಾನಂತೆ ಸರ್ವೈಶ್ವರ್ಯ, ಇನ್ನೊಂದು 2 ಕೈಗಳನ್ನ ವಿಶೇಷವಾಗಿ ಕುಬೇರನ್ ಕೊಡ್ತಾನಂತೆ, ಇನ್ನೊಂದು 2 ಐಶ್ವರ್ಯಗಳು ಮಹಾಲಕ್ಷ್ಮಿ ಕೊಡ್ತಾನಂತೆ. ಹಾಗೆ ನಿಂತಿರೋನೆ ಐಶ್ವರ್ಯೇಶ್ವರ. ಇವನು ಕಲ್ಪವೃಕ್ಷೇತ. ಅದಕ್ಕೆ ಈಶ್ವರನ ಕೈಲಾಸದಲ್ಲಿ ಯಾವತ್ತು ಇದುವರ ತನಕ ಯಾವ ದೇವತೆಗಳ ಸಮಕ್ಷಮದಲ್ಲೋ ಪರಮೇಶ್ವರನು ಸಾಕ್ಷಾತ್ ಮಹಾವಿಷ್ಣುನು ಸಾಲ ತಗೊಂಡು ಬೇರೆ ಹತ್ರ ಇದುವರ ತನಕ ತಗೊಳ್ಳದೇ ಇರೋ ಏಕೈಕ ಭಗವಂತ ಸಾಕ್ಷಾತ್ ಪರಮೇಶ್ವರ. ಅಂತ ಒಂದು ಪರಮೇಶ್ವರ ಇಡೀ ಜಗತ್ತಿಗೆ ಸರ್ವ ಐಶ್ವರ್ಯವನ್ನು ಲಭಿಸ್ತಕ್ಕಂಥ ಅವಕಾಶವನ್ನು ಕೊಡ್ತಕ್ಕವನು. ಅವನ ದೇಹದಲ್ಲಿ, ಅವನ ವಿಶೇಷವಾಗಿರ್ತಕ್ಕಂಥ ಲೋಕದಲ್ಲಿ ಕಲ್ಪವೃಕ್ಷ ಕಾಮಧೇನು ಎಂದೆಂದೂ ಇರುತ್ತೆ. ಅದಕ್ಕೆ ಅವಳಿಗೆ ಕಾಮದಾಯಿನಿ ಎಂದಿರತಕ್ಕಂಥ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷದಲ್ಲಿ ವಾಸವಾಗಿರೋ ದುರ್ಗೆ. ಅದಕ್ಕೆ ಲಕ್ಷ್ಮಿ ದುರ್ಗೆ ಅಂಶದಲ್ಲಿ ಗಿಣಿಯನ್ನು ಇಟ್ಕೊಂಡು ವಿಶೇಷವಾಗಿ ಯಮಪಾಷಾಣ ಹಾಕಿದಾಗೆ ಕೆರಡೆ ಯಮಶಾಣದ ಮೇಲೆ ನಿಂತ್ಕೊಂಡು, ಯಾವ ಕಾಲಕ್ಕೂ ಎಮ್ಮೆ ಒಂದು ಮಹಿಷನ ತಲೆ ಮೇಲೆ ನಿಂತಿರೋಳು ಅದೂ ನಿಂತ್ಕೊಳ್ಳದೆ, 2 ಭುಜದಲ್ಲಿ ನಿಂತಿರತಕ್ಕಂಥವಳು, ತ್ರಿಭಂಗಿಯಲ್ಲಿ ನಿಂತಿರೋಳು, ನಗುಕದಲ್ಲಿ ನಿಂತಿರೋ ದುರ್ಗೆ ಏಕೈಕ ಕ್ಷೇತ್ರ ಸೂರ್ಟಪಲ್ಲಿ. ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇಲ್ಲಿ ದ್ವಾರಪಾಲಕರೇ ಸ್ವತಃ ಕುಬೇರ. ಅಂಶ ಯಹಿಂಶ ಅಂದ್ರೆ ಈ ಆ ಅಂತಕ್ಕಂಥದ್ದು, ಈ ಇಹಿಂಶ ಆ ಅಹಿಂಸ, ಆ ಎರಡನ್ನೂ ಕೊಡ್ತಕ್ಕಂಥ ದ್ವಾರಗಳು. ಈ ದ್ವಾರದಲ್ಲಿ ತಲೆ ಬಗ್ಗಿ ಒಳಗೆ ಹೋದ್ರೆ ಪರಮಾತ್ಮ ಮಲಗಿದ್ದಾನೆ. ಯಾರು? ಸಾಕ್ಷಾತ್ ಪರಮೇಶ್ವರ. ಅವನು 21 ಅಡಿ ಪರಮೇಶ್ವರ. ಸುತ್ತಲೂ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರೆ. ಪಾರ್ವತಿ ತೊಡೆ ಮೇಲೆ ಬಳಿದಾನೆ, ಹಾಲಾಹಲೇಶ್ವರ ಅಂತ. ಪರ್ವತವರ್ಧಿನಿ ತೊಡೆ ಮೇಲೆ ವಜ್ರ ವೈಡೂರ ಖಚಿತವಾಗಿರ್ತಕ್ಕಂಥ ಅಮ್ಮನವರು ನಗುತ್ತಾ ಇದ್ದಾಳೆ. ಕಂಠವನ್ನು ಹೇಳ್ಕೊಳ್ಳೆ, ವಿಷಕಂಠನ, ನಮ್ಮೆಲ್ಲರ ಜೀವನದ ವಿಷವನ್ನ ಅವನು ತಗೊಂಡಿದ್ದಾನೆ. ಆ ಐಶ್ವರ್ಯೇಶ್ವರ ನಿಂತ್ಕೊಂಡು ಧನ ಪ್ರಾಪ್ತಿ ಕೊಡ್ತಾ ಇದ್ದಾನಂತೆ. ಯಾರು ಇಲ್ಲಿ ತೈಲಭ್ಯಂಜನವನ್ನು ಮಾಡ್ತಾರೋ ಪರಿಪೂರ್ಣ ಅನುಗ್ರಹವೇ ಈ ಸಿದ್ಧಿ. ಅದಕ್ಕೆ ನೀವು ಒರಳುಗುಂಡೆ ಸಾಕ್ಷಾತ್ ನಮಸ್ಕಾರ ಮಾಡಿಕೊಂಡು ಇವತ್ತು ಪ್ರದಕ್ಷಿಣೆ ಹಾಕಿಸಿ. ಗಂಡನ ಜೊತೆ ಹೆಂಡತಿರೋ ಮಕ್ಕಳು ಎಲ್ಲರ ಪ್ರದಕ್ಷಿಣೆ ಮೂಲೆಗಿಡೋದಲ್ಲ. ಯಾವತ್ತು ಒರಳನ್ನ ತಿಳ್ಕೊಳ್ಳಿ, ಮನೆ ಅಡಿಗೆ ಮನೇಲಿ ಒಂದು ಸ್ವಲ್ಪ ಹೈಟ್ ಮಾಡಿಕೊಂಡು ನೈಋತ್ಯ ಅಡಿಗೆ ಮನೆ ನೈಋತ್ಯ ಭಾಗದಲ್ಲಿ ಇಡಬೇಕು. ಅದ್ರ ಕೆಳಗೆ ಪಾದರಸ, ಸ್ವಂತ ಮನೆ ಆದ್ರೆ ಅದ್ರ ಕೆಳಗೆ ಪಾದರಸ, ದೇವ್ರ ಮನೆಯವಳ ಪಾದರಸ, ಎರಡಕ್ಕೂ ಒಂದೊಂದು ಭಾಗ ಹಾಕಬೇಕು. ಬಾಡಿಗೆ ಮನೆ ಆದ್ರೆ ಅಲ್ಲೇ ಇಟ್ಟು ಪೂಜೆ ಮಾಡ್ತಕ್ಕಂಥ ಅವಕಾಶ, ಧನ ಪ್ರಾಪ್ತಿಗೋಸ್ಕರ ತಗೊಂಬರೋದು. ಆ ಪೂಜೆಯೆಲ್ಲ ಆದಮೇಲೆ ನಿಂಬೆ ಹಣ್ಣನ್ನ ಮತ್ತು ಪಾದರಸನ ಎತ್ಕೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಏನ್ ಬರುತ್ತೆ ಆ ಕ್ಯಾಶ್ ಬಾಕ್ಸ್ ಅಲ್ಲಿ? ಎಂಥ ಐಶ್ವರ್ಯ ಬರುತ್ತೆ, ರಾತ್ರಿ ಸ್ವಪ್ನ ಬರುತ್ತೆ. ಎಂಥ ಸ್ವಪ್ನ ಇದೆಲ್ಲ ತಿಳ್ಕೋಬೇಕಾದ್ರೆ ನೀವೇನ್ ಮಾಡಬೇಕು? ಗುರುವಾರ ದಿವಸ ಬಲಕ್ಕೆ ಕಾಯ್ತಾ ಇರಬೇಕು. ಗುರಿ ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯ ಸ್ವರೂಪವೇ ಹೊರಳ್ಕಲ್ಲು ಅಂತ ಹೇಳ್ತೀರಿ. ಜೊತೆಗೆ ಬಾಗ್ಲನ್ನ ಹೇಗ್ ತೆರಿಬೇಕು, ಇಲ್ದಿ ದರಿದ್ರ ಆವರಿಸತ್ತೆ ಅಂತ ಕೂಡ ಹೇಳ್ತಿದ್ರಿ. ಐಶ್ವರ್ಯೇಶ್ವರನ ಕ್ಷೇತ್ರ ಯಾವುದು ಅಂತ ಕೂಡ ತಿಳಿಸ್ಕೊಟ್ರಿ.